ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ಬೆಂಗಳೂರಲ್ಲಿ. ಇದು 5 ಅಡಿ ಬಿಟ್ಟಿದ್ದಾರೆ. 5 ಅಡಿ ಬಿಟ್ಟು 2 ಅಡಿ ಬೋದ್ ಹಾಕಿದ್ದಾರೆ. 2 ಅಡಿ ಬೋದ್ ಹಾಕಿ ಅದರ ಮೇಲೆ ಗೊಬ್ಬರ ಹಾಕಿ ಚೆನ್ನಾಗಿ ಕಡೆ ಮಾಡಿ ಚೆನ್ನಾಗಿ ಗೊಬ್ಬರ ಹಾಕಿ ನಂತರ ಡ್ರಿಪ್ ಪೈಪ್ ಹೋಗೋದು. ಆದ ನಂತರ 1 ಫೀಟು ಗಿಡದಿಂದ ಗಿಡಕ್ಕೆ ಹೀಗೆ 1 ಫೀಟು ಇಲ್ಲೊಂದು ಗಿಡಕ್ಕೆ 1 ಅಡಿ ಹೀಗೆ ಗಿಡಕ್ಕೆ ಸ್ಕ್ವೇರ್ ಫೀಟಲ್ಲಿ ಹಾಕಿದ್ದಾರೆ. ಈ ಗಿಡದಿಂದ ಗಿಡಕ್ಕೆ ಒಂದು ಅಡಿ ಹೀಗೆ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫಸಲು. ಹತ್ತಿರ ಹಾಕಿದರೆ ಕಡಿಮೆ ದೂರದಿಂದ ಹಾಕಿದರೆ ರೋಗಗಳ ಬಾಧೆ ಆಗಿರುತ್ತದೆ. ಆದ ಕಾರಣ ಗಿಡ ದೊಡ್ಡದಾಗೋಲ್ಲ. ಆದ ಕಾರಣ ಹೀಗೆ ಮಾಡಿದ್ದಾರೆ. ಮತ್ತು ಡ್ರಿಪ್ ವ್ಯವಸ್ಥೆ ಇದನ್ನು ಕಾಗದ ಹಾಕುವ ಮುನ್ನ ಗಿಡ ಹಚ್ಚುವ ಮುನ್ನ ಇದನ್ನು ಹಾಕಿ ಗೊಬ್ಬರ ಹಾಕಿ ಅದನ್ನು ಡ್ರಿಪ್ ಪೈಪ್ ಹಾಕಿದ್ದಾರೆ. ಹಾಕಿ ಕೂಡಲೇ ಅದರ ಮೇಲೆ ಕಾಗದ ಹಾಕಿದ್ದಾರೆ. ಕಾಗದ ಹಾಕಿ ಅದು ಕಟ್ ಮಾಡಿ ಇಷ್ಟು ಅದರಲ್ಲಿ ಗಿಡ ನೆಡುವ ಅಷ್ಟು ಕಟ್ ಮಾಡುವಂಥ ಕಾಯ್ದಿರುತ್ತೆ. ಅದನ್ನು ಕಾಗದ ಕಟ್ ಮಾಡಿ ಹಾಗೆ ಹಚ್ಚಿದ್ದಾರೆ ಗಿಡ ಸಸಿ. ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಇವೆಲ್ಲ ಮೊಗ್ಗೆನೆ ಇವೆಲ್ಲ ಮೊಗ್ಗೆನೆ ಕ್ಯಾರೆಟ್ ಎಲ್ಲ ಮೊಗ್ಗೆನೆ. ಎಷ್ಟು ಲಾಭ ನೋಡಿ. ಆ ಕಡೆ ಅಷ್ಟು ಇದೆ, ಎಲ್ಲ ಚೆನ್ನಾಗಿದೆ. ಡೈಲಿ ಇನ್ಕಮ್ ಆಗುತ್ತೆ ಇವರಿಗೆ. ಚೆನ್ನಾಗಿ ರೇಟ್ ಇದ್ದರೆ 60ರಿಂದ 100 ರೂಪಾಯಿ ತನಕ ಇದೆ ಇದರ ರೇಟು. 100, 150, 200ವರೆಗೆ ಇರುತ್ತೆ. ಅದು ಚೆನ್ನಾಗಿ ಬೆಳೆ ಬಂದು ಮತ್ತು ರೇಟ್ ಚೆನ್ನಾಗಿತ್ತಂದರೆ ಲಕ್ಷಗಟ್ಟಲೆ ಆದಾಯ ಮಾಡ್ಬೋದು ಇದರಲ್ಲಿ ಕೂಡ.